ಇಂದು ಮೈಸೂರಿನಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗಿನ ಜಾವ 4 ಗಂಟೆಯಿಂದ ಸಂಜೆ 11 ಗಂಟೆವರೆಗೆ ಪೂಜಾ ಕಾರ್ಯಕ್ರಮವು ಏರ್ಪಟ್ಟಿದ್ದು, ಸಕಲ ಭಕ್ತಾದಿಗಳಿಗೂ ಪ್ರತಿಯೊಬ್ಬರಿಗೂ ಲಾಡು ಪ್ರಸಾದವನ್ನು ವಿತರಣೆ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಮತ್ತು ದೇವರ ದರ್ಶನಕ್ಕೂ ಅವಕಾಶ ಮಾಡಿಕೊಡಲಾಗಿದೆ. ಬಹಳ ಸೌಜನ್ಯದಿಂದ, ಯಾವುದೇ ರೀತಿಯ ತೊಂದರೆ ಇಲ್ಲದೆ ಬಹಳ ಅನುಕೂಲಕರವಾದ ಒಂದು ಸುವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯಿಂದ ಒದಗಿಸಲಾಗಿದೆ. ಎಲ್ಲರೂ ಬಂದು ಈ ಒಂದು ಸೇವೆಗೆ ಪಾತ್ರರಾಗಿ ಮತ್ತು ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ಪಡೆಯುವಂತಾಗಲಿ ಎಂದು ಸ್ವಾಮೀಜಿಯವರಾದ ಭಾಸ ಸ್ವಾಮೀಜಿ ಹಾಗೂ ಶ್ರೀನಿವಾಸ ಸ್ವಾಮೀಜಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ 2.5 ಲಕ್ಷ ಲಾಡುಗಳನ್ನು ತಯಾರಿಸಿದ್ದು, ಪ್ರತಿಯೊಬ್ಬರಿಗೂ ದೊರಕುವಂತಾಗಲಿ ಎಂದು ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನೆನಪಿನಾರ್ಥವಾಗಿ ಅವರ ಈ ಒಂದು ಕಾರ್ಯವನ್ನು ದಯವಿಟ್ಟು ನಡೆಸಿಕೊಂಡು ಬರುವಂತೆ ಸಂಕಲ್ಪ ಮಾಡಿದರು. ಅದೇ ರೀತಿ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಎಂದು ಇದೇ ಸಂದರ್ಭದಲ್ಲಿ ಜನತೆ ಮುಂದೆ ಅವರ ವಿಚಾರವನ್ನು ತಿಳಿಸಿದರು. ಹಾಗೆ ಭಕ್ತಾದಿಗಳು ಸಕಾಲದಲ್ಲಿ ಬಂದು ಎಲ್ಲರೂ ಸ್ವೀಕರಿಸಬೇಕೆಂದು ಮತ್ತು ಹೊಸ ವರ್ಷದ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ದೇವರು ಆಯುಸ್ಸು ಆರೋಗ್ಯ ನೀಡಲಿ ಎಂದು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಆಯ್ತು, ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬರೀ ಪುಳಿ ಹೋಗಿ ಸಾಕು. ನಡ್ರಿ ಬರೀಪ್ಪ, ಒಳ್ಳೇದು. ಮುಂದೆ ಬನ್ನಿ ಸರ್, ನಡಿಯಮ್ಮ, ನಡ್ರಿ ಸರ್, ಹೋಯ್ತಾ ಇರ್ಬೇಕು, ನಿಂತ್ಕೋಬಾರ್ದು. ಅಲ್ಲಿ ಹೋಗಿ ನಿಂತ್ಕೊಳ್ಳಿ, ಹೋಗಿ ಬನ್ನಿ ಈ ಕಡೆ, ಬನ್ನಿ ಈ ಕಡೆ, ಬನ್ನಿ ಸರ್, ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ ಸರ್, ಬನ್ನಿ ಮುಂದೆ ಹೋಯ್ತಾ ಇರ್ಬೇಕು.